ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಪ್ರಥಮ PUC ಆ್ಯನ್ಯುವಲ್ ಎಕ್ಸಾಮ್ ಏನು ನಡೆಯಲಿದೆ ಅಲ್ವಾ, ಅದಕ್ಕೆ ಬ್ಲೂ ಪ್ರಿಂಟನ್ನು ಅಪ್ಲೋಡನ್ನು ಮಾಡೋಕ್ಕೆ ಕೊಡ್ತಾ ಇದ್ದೇನೆ. ವಾಟ್ ಈಸ್ ದ ಯೂಸ್ ಆಫ್ ಬ್ಲೂ ಪ್ರಿಂಟ್? ನೋಡಿ, ಬ್ಲೂ ಪ್ರಿಂಟಿನ ಯೂಸ್ ಏನು? ಬ್ಲೂ ಪ್ರಿಂಟು ಕರೆಕ್ಟಾಗಿ ಗೊತ್ತಿದ್ದರೆ ವೇಟೇಜ್ ಆಫ್ ದಿ ಚಾಪ್ಟರ್ ನಿಮಗೆ ಗೊತ್ತಾಗುತ್ತೆ. ವೇಟೇಜ್ ಆಫ್ ದಿ ಚಾಪ್ಟರ್ ಅಂದರೆ ಆ ಪಾಠ ಎಷ್ಟು ಮಾರ್ಕ್ಸಿಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಅಂತ, ಹಾಗೂ ಲಾಂಗ್ ಕ್ವಶನ್ಸ್ಗಳು ಎಲ್ಲಿಂದ ಬರುತ್ತೆ, ಲಾಂಗ್ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ಗಳು ಎಲ್ಲಿಂದ ಬರುತ್ತೆ, ಆವಾಗ ತಾವುಗಳು ಓದುವ ಸಮಯದಲ್ಲಿ ಅಷ್ಟು ಪ್ರಿಫರೆನ್ಸನ್ನು, ಅಷ್ಟು ಇಂಪಾರ್ಟೆನ್ಸನ್ನು ಆ ಪಾಠಕ್ಕೆ ಕೊಡ್ಬೋದು. ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ಮಾಡ್ತಾ ಇದ್ದೇನೆ. ಬನ್ನಿ, ಈಗ ನಾವು ಮೊದಲನೇದಾಗಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಮೊದಲು ನಿಮಗೆ ಪಾರ್ಟ್ ಎನಲ್ಲಿ 20 ಮಾರ್ಕ್ಸಿಗಿರುತ್ತೆ. ಈ 20 ಮಾರ್ಕ್ಸು ಸಂಪೂರ್ಣವಾಗಿ 1 ಅಂಕದ ಪ್ರಶ್ನೆಗಳು ಆಗಿರ್ತವೆ. 5 MCQs, 5 fill in the blanks, 5 match the following, 5 ವೆರಿ ಶಾರ್ಟ್ ಆನ್ಸರ್ಸ್ ಅಂತ ಇರುತ್ತೆ. ಟೋಟಲ್ ಅಲ್ಲಿಗೆ 20 ಮಾರ್ಕ್ಸ್ ಆಯಿತು. ತಾವುಗಳು ನೋಡ್ಬೋದು. ಫಸ್ಟ್ ಲೈನ್ ಶಾರ್ಟ್ ಆನ್ಸರ್ಸ್ ಅಂತ ಇದೆ. ಶಾರ್ಟ್ ಆನ್ಸರ್ಸ್ ಅಂದರೆ ಪಾರ್ಟ್ ಬಿಗೆ ಅದು ಬರುವಂಥದ್ದು. ಇದು ನಿಮಗೆ 2 ಅಂಕದ ಪ್ರಶ್ನೆಗಳು ಅಲ್ಲಿ ಕ್ಯಾಟಗರಿನಲ್ಲಿ ಹೋಗುತ್ತೆ, 2 ಮಾರ್ಕ್ಸ್ ಕ್ವಶನ್ಸಲ್ಲಿ. ಹಾಗಿದ್ದರೆ 2 ಮಾರ್ಕ್ಸ್ ಕ್ವಶನ್ಸು ಎಕ್ಸಾಮಲ್ಲಿ ನಿಮಗೆ 5 ಕೊಡ್ತಾರೆ. ಆದರೆ ತಾವುಗಳು ಬರೀಬೇಕಾಗಿರೋದು ಕೇವಲ ಎಷ್ಟು ಹೇಳಿ? ಹೌ ಮೆನಿ? ಓನ್ಲಿ 3. ಹಾಗಾಗಿ ಆಯಿತಾ, ಬರೀ 3 ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕು ಶಾರ್ಟ್. ನೆಕ್ಸ್ಟು ಲಾಂಗ್ ಆನ್ಸರ್ಸ್ ಅಂತ ಇದೆ. ಹಾಗಿದ್ರೆ ಲಾಂಗ್ ಕ್ವಶನ್ಸ್ಗಳು ಎಷ್ಟು ಬರ್ತವೆ? 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರಿ 6 ಮಾರ್ಕ್ಸ್. ಇದು ಕೂಡ ಅಷ್ಟೇ, ಓನ್ಲಿ 3 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್ ಇನ್ ಎಕ್ಸಾಮ್. ಎಷ್ಟು ಕ್ವಶನ್ಸ್ ಬರುತ್ತೆ? 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 5ರಲ್ಲಿ ಕೇವಲ 3 ಮಾತ್ರ ತಾವುಗಳು ಉತ್ತರವನ್ನು ಬರೀಬೇಕು. ನೆಕ್ಸ್ಟು ಇನ್ನೊಂದು ಲಾಂಗ್ ಕ್ವಶನ್ಸ್ ಕ್ಯಾಟಗರಿ ಬರುತ್ತೆ, ಅದು ಪಾರ್ಟ್ ಡಿ ಆಗಿರುತ್ತೆ. ಇಲ್ಲಿ ನಿಮಗೆ 12 ಮಾರ್ಕ್ಸ್ ಕ್ವಶನ್ಸ್ಗಳು ಇರ್ತವೆ. ಇದು ಹೈಯೆಸ್ಟ್ ಕ್ಯಾಟಗರಿ ಅಂದರೆ ಇದೆ. ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕೋರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, 12 ಮಾರ್ಕ್ಸ್ ಅಂತ ಹೇಳಿದರೆ ಅದು ಅಕೌಂಟೆನ್ಸಿನೇ. ಇದ್ರ ಒಳಗಡೆ ಬರೋದು ಎಲ್ಲ ಸಬ್ಜೆಕ್ಟ್ಗಳು. 12 ಮಾರ್ಕ್ಸ್ ಒಂದು ಪ್ರಶ್ನೆಗೆ. ಹಾಗಿದ್ದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ? 6 ಪ್ರಶ್ನೆಗಳನ್ನು ಕೊಡ್ತಾರೆ. ತಾವುಗಳು ಬರೀಬೇಕಾಗಿರೋದೆಷ್ಟು? ಕೇವಲ 3 ಕ್ವಶನ್ಸ್. ಓನ್ಲಿ 3 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್ ಇನ್ ಎಕ್ಸಾಮ್. ಕ್ಲಿಯರ್ ಮೈ ಡಿಯರ್? ಹಾಗಿದ್ದರೆ ಬನ್ನಿ, ಈಗ ನಾವು ಟೋಟಲ್ಲು ನಿಮ್ಮ ಕ್ವಶನ್ ಪೇಪರು 132 ಮಾರ್ಕ್ಸಿಗೆ ಸೆಟ್ ಆಗಿ ಬಂದಿರುತ್ತೆ. ತಾವುಗಳು ಎಕ್ಸಾಮಲ್ಲಿ ಬರೀಬೇಕಾಗಿರೋದು ಕೇವಲ 80 ಮಾರ್ಕ್ಸಿಗೆ. ಅಂದರೆ ಆಪ್ಷನ್ಸ್ಗಳು ಜಾಸ್ತಿ ಆಗಿರ್ತವೆ. ಬನ್ನಿ ವಿದ್ಯಾರ್ಥಿಗಳೇ, ನನ್ನ ಒಂದು ಎಷ್ಟು ಇದಿದೆಯೋ ಅಷ್ಟು ನಿಮಗೆ ಪ್ಲಾನನ್ನು ಹೇಳ್ಕೊಡ್ತೇನೆ. ಹಾಗಿದ್ದರೆ ಚಾಪ್ಟ್ರ್ 1 ಕರೆಕ್ಟಾಗಿ ಈಗ ನಾವು ನೋಡ್ಕೊತ ಹೋಗೋಣ ಅಲ್ವಾ? ಬೇಜಾರಾಗಲ್ಲ ಯಾರು ಕೂಡ. ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಬನ್ನಿ, ಈಗ ನಾವು ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಚಾಪ್ಟ್ರ್ 1 ಆಯಿತಾ, ಅಂದರೆ ಯೂನಿಟ್ 1 ಅಂತ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ನಿಮಗೆ ಚಾಪ್ಟ್ರ್ 1 ಇದೆ. ಇದು ಕೇವಲ 4 ಮಾರ್ಕ್ಸಿಗೆ ಬರುತ್ತೆ. ಯಾಕೆ ತಲೆ ಹೊಡ್ಕೊಂಡು ವರ್ಷ ಇಡೀ ಆಯಿತಾ ಎಕ್ಸಾಮ್ ಟೈಮಲ್ಲೂ ಇದೇ ಓದ್ಕೊತ ಕುಂತರೆ ಬರೀ 4 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಈ ಪಾಠವನ್ನು ತಾವುಗಳು ಎಷ್ಟು ಬೇಕು ಅಷ್ಟಕ್ಕೆ ಓದಬೇಕು. ಈ ಒಂದು ಬ್ಲೂ ಪ್ರಿಂಟು, ಈ ಒಂದು ವೇಟೇಜ್ ಆಫ್ ದಿ ಚಾಪ್ಟರ್ ನಮ್ಗೆ ಏನು ಹೇಳ್ಕೊಡುತ್ತೆ ಅಂದರೆ, ಯಾವ ಪಾಠ ಎಷ್ಟು ಜಾಸ್ತಿ ಓದಬೇಕು, ಯಾವ ಪಾಠಕ್ಕೆ ಎಷ್ಟು ಸಮಯ ಕೊಡಬೇಕು ಅಂತ ಹೇಳ್ಕೊಡುತ್ತೆ. ಹಾಗಿದ್ರೆ ಚಾಪ್ಟರ್ 1 ಬಂದು ನಿಮಗೆ ಕೇವಲ ಇರುವಂಥದ್ದು ಎಷ್ಟು ಮಾರ್ಕ್ಸಿಗೆ? 4 ಮಾರ್ಕ್ಸಿಗೆ. ಚಾಪ್ಟರ್ 2 ಇರುವಂಥದ್ದು ಅದು ಕೂಡ 4 ಮಾರ್ಕ್ಸಿಗೆ. ಹಾಗಿದ್ರೆ ಇವತ್ತು ಡಿಸೈಡ್ ಮಾಡಿ, ಚಾಪ್ಟರ್ 3 20 ಮಾರ್ಕ್ಸಿಗಿದೆ. ರಾತ್ರಿ ಹಗಲು ಕೂತ್ಕೊಂಡು 20 ಮಾರ್ಕ್ಸಿಗಿರುವಂಥ ಪಾಠ ಓದ್ತಿರೋ ಅಥವಾ 4 ಮಾರ್ಕ್ಸಿಗಿರುವಂಥ ಚಾಪ್ಟರ್ 1, 2 ಓದ್ತಿರೋ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಚಾಪ್ಟರ್ 3 20 ಮಾರ್ಕ್ಸಿಗಿದೆ. ಜಾಸ್ತಿ ನಾನು ಈಗ ವಿಡಿಯೋ ಮಾಡುತ್ತಿರುವಂಥದ್ದು ಚಾಪ್ಟರ್ 3 ಯಾವುದೇ ಕಾರಣಕ್ಕೂ ತಿಪ್ಪರ್ಲಾಗ ಹೊಡೆದ್ರೂ ಬಿಟ್ಟು ನನಗೆ ಡಿಫಿಕಲ್ಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬಾರ್ದು. ಆ ರೀತಿಯಾಗಿ ತಾವುಗಳು ರೆಡಿ ಆಗಬೇಕು. ಹಾಗಿದ್ರೆ ಚಾಪ್ಟರ್ 3ನಲ್ಲಿ ಏನೇನು ಬರುತ್ತೆ ಅಂತ ನಾವು ಈಗ ಮಾತಾಡ್ಕೊಂಬಿಡೋಣ ಅಂದರೆ ಅರ್ಥ ಆಗತ್ತಾ? ನೋಡಿ, ಚಾಪ್ಟರ್ 3ನಲ್ಲಿ ನಿಮಗೆಲ್ಲರಿಗೂ ಕೂಡ ಆಯಿತಾ 1 ಮಾರ್ಕ್ 2 ಪ್ರಶ್ನೆಗಳು ಬರ್ತವೆ. ನೆನ್ಪಿಟ್ಕೊಳ್ಳಿ, 12 ಅಂಕದ 1 ಪ್ರಶ್ನೆ ಬರುತ್ತೆ, ಹಾಗೂ 6 ಅಂಕದ 1 ಪ್ರಶ್ನೆ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಕ್ಲಿಯರ್ ಅಂದ್ಕೊಂಡಿದ್ದೀನಿ. ನೋಡಿ, 12 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ ಈ ಪಾಠದಿಂದ. ಯಾವುದು? ಚಾಪ್ಟರ್ 3ಇಂದ. ಆಯಿತಾ? ಚಾಪ್ಟರ್ 3 1/4 ನಿಮ್ಮ ಕ್ವಶನ್ ಪೇಪರ್ ಇರೋದು 80, 20 ಮಾರ್ಕ್ಸ್ ಇದೇ ಪಾಠದಿಂದ ಬರುತ್ತೆ ರೀ. 12 ಅಂಕದ 1 ಪ್ರಶ್ನೆ ಬರುತ್ತೆ, 6 ಅಂಕದ 1 ಪ್ರಶ್ನೆ ಬರುತ್ತೆ, 2 MCQs ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಹಾಗಿದ್ದರೆ ಈಗ ನಾವು ಚಾಪ್ಟರ್ 3 ಯಾವುದದು ಹೆಸರು? ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ 1 ಅಂತ ಇದೆ.
ಆಯಿತಾ. ಅದು ನಿಮ್ಮ ಚಾಪ್ಟರ್ 3 ಆಗಿರುತ್ತೆ. ಈಗ ನಾವು ಚಾಪ್ಟರ್ 4 ಬಗ್ಗೆ ಮಾತಾಡೋಣ. ಚಾಪ್ಟರ್ 4 ಬಂದು 39 ಮಾರ್ಕ್ಸಿಗಿದೆ. ಬರೀ 2 ಪಾಠ ಓದ್ಕೊಂಡ್ರು ಕೂಡ 59 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಕಣ್ರು. ಸುಮ್ಮನೆ ಕೂತ್ಕೊಂಡು ಓದಿ ಫೇಲ್ ಆಗೋಕ್ಕಿಂತ ಓನ್ಲಿ 2 ಚಾಪ್ಟರ್ಸ್ ಇಫ್ ಯು ಸ್ಟಡಿ. ಯಾವುದು ಚಾಪ್ಟರ್ 3 ಆ್ಯಂಡ್ ಚಾಪ್ಟರ್ 4 ಎರಡೂ ಕೂಡ ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರುವಂಥದ್ದು. ಚಾಪ್ಟರ್ 4 ಹೆಸರು ಏನು ಗೊತ್ತಾ? ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ 2 ಅಂತ ನೋಡಿ. ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1, ಚಾಪ್ಟರ್ 4 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2. ಇದು 39 ಮಾರ್ಕ್ಸಿಗಿದೆ. ಇವತ್ತು ಡಿಸೈಡ್ ಮಾಡ್ಕೊಳ್ಳಿ, ಏನು ಚಾಪ್ಟರ್ 1 4 ಮಾರ್ಕ್ಸಿಗಿರೋದು ಕೂತ್ಕೊಂತೀರೋ ಅಥವಾ ಕೂತ್ಕೊಂಡು ಚಾಪ್ಟರ್ 3 4 ರೆಡಿ ಆಗ್ತಿರೋ ಅಂತ. ಯಾವುದೇ ಕಾರಣಕ್ಕೂ ಚಾಪ್ಟರ್ 3 4 ಬಿಡುವ ಹಾಗೆ ಇಲ್ಲ. ಹಾಗಿದ್ದರೆ MCQsಗಳು ಈ ಒಂದು ಪಾಠದಿಂದ ನಿಮಗೆ ಕೇವಲ MCQs ಅಂದರೆ 1 ಅಂಕದ ಪ್ರಶ್ನೆಗಳು 2 ಬರ್ತವೆ. ಆಯಿತಾ ವಿದ್ಯಾರ್ಥಿಗಳೇ? 2 ಟೋಟಲ್ಲು ನಿಮಗೆ 3 1 ಅಂಕದ ಪ್ರಶ್ನೆಗಳು ಬರ್ತವೆ. 12 ಮಾರ್ಕಿನ ಒಂದು ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಒಂದು ಕ್ವಶನ್ನು ಹಾಗೂ 12 ಮಾರ್ಕಿನ 2 ಪ್ರಶ್ನೆಗಳು ಬರ್ತವೆ ನಿಮಗೆ. ಇಷ್ಟು ತಾವುಗಳು ಫಿಕ್ಸ್ ಆಗಬೇಕು ನೋಡಿ. ಆಯಿತಾ? ಟೋಟಲ್ಲು ಇದು ಬಂದು 39 ಮಾರ್ಕ್ಸಿಗಿದೆ. 12 ಮಾರ್ಕ್ಸಿಂದ ಎಷ್ಟು ಪ್ರಶ್ನೆಗಳು ಬರ್ತವೆ ಈ ಪಾಠದಿಂದ? 2 ಪ್ರಶ್ನೆಗಳು ಹೇಳ್ತವೆ, ನೆನ್ಪಿಟ್ಕೊಳ್ಳಿ. ಆಯಿತಾ? ಹಾಗಾಗಿ ನಾನು ಹೇಳುತ್ತಿರುವಂಥದ್ದು ಎಷ್ಟು ಆಗುತ್ತೋ ಅಷ್ಟು ತಾವುಗಳು ಈ ಪಾಠವನ್ನು ಓದಬೇಕು. 6 ಮಾರ್ಕ್ಸಿನ 2 ಪ್ರಶ್ನೆಗಳು, 12 ಮಾರ್ಕಿನ 2 ಪ್ರಶ್ನೆಗಳು ಇದೇ ಪಾಠದಿಂದ ಪಿಕ್ ಮಾಡಲಾಗತ್ತೆ. ಯಾವುದು? ಚಾಪ್ಟರ್ 4ನಿಂದ 12 ಅಂಕದ 2 ಪ್ರಶ್ನೆಗಳು, 6 ಅಂಕದ 2 ಪ್ರಶ್ನೆಗಳು. ಯಾವುದೇ ಕಾರಣಕ್ಕೂ ತಾವುಗಳು ಇದನ್ನು ಸ್ಕಿಪ್ ಮಾಡುವ ಹಾಗೆ ಇಲ್ಲ. ಚಾಪ್ಟರ್ 5 ನೋಡೋಣ ವಿದ್ಯಾರ್ಥಿಗಳೇ. ಚಾಪ್ಟರ್ 5 ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಇದೆ. ಇದು ಕೇವಲ 16 ಮಾರ್ಕ್ಸಿಗಿದೆ. ಆಯಿತಾ? ಇಲ್ಲೂ ಕೂಡ ಅಷ್ಟೇ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಹಾಗೂ ಏನು ಲಾಂಗ್ ಕ್ವಶನ್ ಆನ್ಸರ್ಸ್ ಯಾವುದು ಕೂಡ ಈ ಒಂದು ಪಾಠದಲ್ಲಿ ಬರಲ್ಲ. ಆದರೆ 12 ಮಾರ್ಕಿನ ಒಂದು ಪ್ರಶ್ನೆ ಈ ಒಂದು ಪಾಠದಿಂದ ಬರುತ್ತೆ. ನಾನು ಯಾಕೆ ನೀವು ಈ ಪಾಠ ಓದಬೇಕು ಅಂತೀನಿ ಅಂದರೆ, ನೀವು ಟಾರ್ಗೆಟು 3, 4, 5 ಮಾಡ್ಕೊಂಬಿಟ್ರೆ ಆರಾಮಾಗಿ 60 ಮಾರ್ಕ್ಸ್ ಬಂತು ಈಸಿಯಾಗಿ. ಏನು ತಪ್ಪಾದರೂ 1-2 ಮಾರ್ಕ್ಸ್ ಹೋದರೂ ಕೂಡ ಆರಾಮಾಗಿ 65+ ಸ್ಕೋರ್ ಮಾಡ್ತೀರಾ. ಓನ್ಲಿ ರೀಡಿಂಗ್ 3 ಚಾಪ್ಟರ್ಸ್. ಎಷ್ಟು? ಬೈ ಓನ್ಲಿ ರೀಡಿಂಗ್ 3 ಚಾಪ್ಟರ್ಸ್ ಯು ಕ್ಯಾನ್ ಸ್ಕೋರ್ 60+. 60+ ಎಲ್ಲಾಗತ್ತೆ ನೋಡಿ? 20 + 39 59, 59 + 16 ಎಷ್ಟಾಯ್ತು ರೀ ಹೇಳಿ ನೋಡೋಣ. ಸರ್ ನಮ್ಮನ್ನೆಲ್ಲ ಯಾಮಾಡ್ಸೋದೆಲ್ಲರ ಕಂಡ್ರು. ಇದೇ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳು. ಎನಿಹೌ ಬನ್ನಿ, ಈಗ ನಾವು ಚಾಪ್ಟರ್ಸ್ 6ಗೆ ಹೋಗೋಣ, 7ಗೆ ಹೋಗೋಣ, 8ಗೆ ಹೋಗೋಣ, 9ಗೆ ಹೋಗೋಣ. ಎಲ್ಲಿ ಹೋದರೂ ಕೂಡ ಆ ಒಂದು ವೇಟೇಜು ಚಾಪ್ಟ್ರು ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಚಾಪ್ಟರ್ 9 17 ಮಾರ್ಕ್ಸಿಗೆ ಬರುತ್ತೆ ನಿಮ್ಮ ಒಂದು ಎಕ್ಸಾಮಿಗೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಬ್ಲೂ ಪ್ರಿಂಟೇ ಒಂದು 10 ನಿಮಿಷ ಆದರೆ ಆಮೇಲೆ ನೀವು ಏನು ನೋಡಲ್ಲ, ನನಗೆ ಚೆನ್ನಾಗಿ ಗೊತ್ತು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.